ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ವೀಕ್ಷಕರೇ, ಬಿಳಿ ಕೂದಲು ಸಮಸ್ಯೆ ಇವಾಗ ಈ ಒಂದು ಕಾಲದಲ್ಲಿ ಯಾರಿಗಿಲ್ಲ ಹೇಳಿ. ಪ್ರತಿ ಒಂದು ಜನರಿಗೆ ಇಂಥ ಒಂದು ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳೇ ಇರಲಿ, ದೊಡ್ಡವರಿರಲಿ, ವಯಸ್ಸಾದವರು ಇರಲಿ, ಪ್ರತಿ ಒಂದು ಜನರಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ಭಾಳ ಅತಿ ಜಾಸ್ತಿ ಪ್ರಮಾಣದಲ್ಲೇ ಆಗ್ತಾಯಿದೆ ವೀಕ್ಷಕರೇ. ಇದಕ್ಕೆಲ್ಲ ಕಾರಣ ನಾವು ತಿನ್ನೋ ಕೆಮಿಕಲ್ ಆಹಾರ, ಬಳಸೋವಂಥ ಕೆಮಿಕಲ್ ವಸ್ತುಗಳು. ಮನೆಯಲ್ಲಿ ಯಾವ ರೀತಿಯಾಗಿ ಇದನ್ನು ನೈಸರ್ಗಿಕವಾಗಿ ಕಪ್ಪು ಮಾಡ್ಕೊಳ್ಳೋದಂತ ಬನ್ನಿ ವೀಕ್ಷಕರೇ, ಇವತ್ತೊಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ಬಳಸ್ತಾ ಬಂದರೆ ನಿಮಗೆ ಇರೋವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೋಡಿ ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರೋವಂಥದ್ದು ಟೀ ಪುಡಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಟೀ ಪುಡಿನಲ್ಲಿ ಮೆಲನಿನ್ ಪದಾರ್ಥ ಇರುತ್ತೆ. ಇದು ನಮ್ಮ ಕೂದಲು ಆರೈಕೆಗೆ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅದನ್ನು ಇಲ್ಲಿ ತೋತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಸಾಕು, ಮತ್ತು ಕೆಮಿಕಲ್ ಯೂಸ್ ಮಾಡೋ ಅಂಥ ಸಂದರ್ಭನೇ ನಿಮಗೆ ಬರೋದಿಲ್ಲ. ಅಷ್ಟೊಂದು ನ್ಯಾಚುರಲಿ ಇದು ನಿಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ, ತವಾ ಕೂಡ ಅಂತಾರೆ ಇದನ್ನು. ಅದರ ಮೇಲೆ 2-3 ಸ್ಪೂನಷ್ಟು ಟೀ ಪುಡಿನ ಹಾಕೋತಾ ಇದ್ದೀನಿ. ಟೀ ಪುಡಿ ನಮ್ಮ ಕೂದಲಿಗೆ ಆರೈಕೆಗೆ ಎಷ್ಟು ಒಳ್ಳೆಯದಂದರೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಕೂದಲು ಎಷ್ಟೇ ಡ್ರೈ ಆಗಿರಲಿ ಅದನ್ನು ಕಡಿಮೆ ಮಾಡುತ್ತೆ. ಕೂದಲನ್ನ ಒಳ್ಳೆ ರೀತಿಯಲ್ಲಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲು ಚೆನ್ನಾಗಿ ಆಗಿ ಬ್ಲ್ಯಾಕ್ ಕೂಡ ಆಗುತ್ತೆ. ಆಮೇಲೆ 1 ಸ್ಪೂನಷ್ಟು ಕಲೋಂಜಿ ಕೂಡ ಹಾಕ್ಕೊಂಡಿದ್ದೀನಿ. ಕಲೋಂಜಿ ಕೂಡ ಅಷ್ಟೇ ವೀಕ್ಷಕರೇ, ನಮ್ಮ ಕೂದಲನ್ನು ಕಪ್ಪು ಬಣ್ಣ ಕೊಡೋಕ್ಕೆ ಒಂದು ನೈಸರ್ಗಿಕ ಪದಾರ್ಥ ರೀತಿಯಾಗಿ ಕಾರ್ಯವನ್ನು ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ತೊಗೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನಾವು ಹುರ್ಕೊಂಡು ಬರಬೇಕು ವೀಕ್ಷಕರೇ. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಹಾಗೂ ಕಲೋಂಜಿನಲ್ಲಿ ಇರ್ತಕ್ಕಂಥ ಎಣ್ಣೆ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ನಾವು ರೋಸ್ಟ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ನೋಡಿ, ನಾವು ಕೆಮಿಕಲ್ ಅತಿ ಜಾಸ್ತಿ ಪ್ರಮಾಣದಲ್ಲಿ ಬಳಸೋದ್ರಿಂದ ಏನಾಗ್ತಾ ಇದೆ ಅಂದರೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಬಿಳಿ ಕೂದಲು ಸಮಸ್ಯೆನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ಲ. ಹೊರತು ಇದರಿಂದ ನಮ್ಮ ಸಮಸ್ಯೆ ಇನ್ನೂ ಜಾಸ್ತಿ ದೊಡ್ಡದಾಗ್ತಾನೇ ಇದೆ. ನೋಡಿ, ಕೆಮಿಕಲ್ ಎಷ್ಟೇ ಬಳಸಿದ್ರೂ ಅದ್ರ ಏನೂ ಉಪಯೋಗ ಬರೋ ಅಂಥದ್ದೇ ಇಲ್ಲ ವೀಕ್ಷಕರೇ. ಹಾಗಾಗಿ ನ್ಯಾಚುರಲ್ ಆಗಿರೋ ಅಂಥ ಇಂಗ್ರೀಡಿಯೆಂಟ್ನ ಬಳಸ್ಕೋತಾ ಇರಬೇಕು. ಇವಾಗ ನೋಡಿ, ಕಲೋಂಜಿ ಕೂಡ ಎಣ್ಣೆ ರಿಲೀಸ್ ಮಾಡ್ತಾ ಇದೆ. ಈ ಒಂದು ಸ್ಟೇಜ್ಗೆ ಇದರಲ್ಲಿ ನಾನು 1-2 ಸ್ಪೂನಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೀನಿ. ಹೌದು ವೀಕ್ಷಕರೇ, ಅರಿಶಿಣ ಆ್ಯಂಟಿ ಫಂಗಲ್, ಆ್ಯಂಟಿ ಸಪ್ಲಿಮೆಂಟ್ ಇರೋದ್ರಿಂದ ಕೂದಲಿನ ಸ್ಕ್ಯಾಲ್ಪ್ನಲ್ಲಿರ್ತಕ್ಕಂಥ ಅಂಥದ್ದೇ ಒಂದು ಇನ್ಫೆಕ್ಷನ್ ಇರಲಿ ಅದನ್ನು ತೆಗೆದುಹಾಕುತ್ತೆ. ಜೊತೆಗೆ ಇದು ಕೂಡ ನ್ಯಾಚುರಲ್ ಡೈ ಆಗಿ ಕೆಲಸವನ್ನು ಮಾಡುತ್ತೆ. ಅರಿಶಿಣ ನಮ್ಮ ಒಂದು ಆಯುರ್ವೇದಕ್ಕಿನಲ್ಲಿ ಬಹಳಷ್ಟು ಮಹತ್ವ ಇದೆ ವೀಕ್ಷಕರೇ. ಇದು ನಮ್ಮ ಸ್ಕಿನ್ಗೆ ಕೂಡ ಬಹಳಷ್ಟು ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ಹಾಗೂ ಕೂದಲಿಗೂ ಕೂಡ ಅತಿ ಜಾಸ್ತಿ ಬಳಕೆ ಮಾಡುವಂಥ ಪದಾರ್ಥ ವೀಕ್ಷಕರೇ. ಹಾಗಾಗಿ ನೋಡಿ, ಇಲ್ಲಿ ನಾನು 2 ಸ್ಪೂನಷ್ಟು ಅರಿಶಿಣ ಕೂಡ ತೊಗೊಂಡು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು ವೀಕ್ಷಕರೇ. ಈ ಒಂದು ಪುಡಿ ಎಷ್ಟು ದಿನ ಇಟ್ಟರು, 1-2 ತಿಂಗಳು ಕೂಡ ಏನು ಕೆಟ್ಟು ಹೋಗೋದು ಇಲ್ಲ. ಆದರೆ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇದನ್ನು ಇಟ್ಕೊಳ್ಬೇಕು. ಇವಾಗ ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಈ ಒಂದು ಸ್ಟೇಜ್ಗೂ ಇವಾಗ ನಾನು ಇದನ್ನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೋತೀನಿ ವೀಕ್ಷಕರೇ, ಸ್ವಲ್ಪ ತಣ್ಣಗೆ ಆದಮೇಲೆ. ಇವಾಗ ನೋಡಿ, ಇವಾಗ ಈ ಒಂದು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಿಶ್ರಣವನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫೈನ್ ಇರುವಂಥ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬ್ಲ್ಯಾಕ್ ಇರುವಂಥ ಇಲ್ಲಿ ಪೌಡರ್ ರೆಡಿ ಆಗಿದೆ ಅಂತ. ಸೊ ನಾನು ಹೇಳೋದ ರೀತಿಯಲ್ಲಿ ಇದನ್ನು ನೀವು ಅಪ್ಲೈ ಮಾಡ್ಕೋತಾ ಬಂದರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಅಂತೂ ಖಂಡಿತ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ನಿಮ್ಮ ಸ್ಕ್ಯಾಲ್ಪ್ನಲ್ಲಿ ಎಂಥದೇ ಒಂದು ಇನ್ಫೆಕ್ಷನು ಕೂಡ ಆಗೋದಿಲ್ಲ. ಇವಾಗ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ ನೋಡ್ಕೊಳ್ಳೋಣ. ಇವಾಗ ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ 1-2 ಸ್ಪೂನಷ್ಟು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪುಡಿಯನ್ನು ಹಾಕ್ಕೊಳ್ಬೇಕು. ಇದನ್ನು ನೀವು ಹಚ್ಕೊಂಡು ಮಿನಿಮಮ್ 1-2 ಗಂಟೆ
2 ಗಂಟೆಗಳ ಕಾಲ ಅಂತೂ ಇಟ್ಟೇ ಇಡಬೇಕು ವೀಕ್ಷಕರೇ. ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಬೇಕು. ಮೊದಲೇ ಶಾಂಪು ಹಚ್ಚಿ ಚೆನ್ನಾಗಿ ತಲೆನ ವಾಶ್ ಮಾಡ್ಕೊಳ್ಬೇಕು. ಅಂದರೆ ಆಯಿಲಿ ಹೇರ್ಸ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಬಾರ್ದು. ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಂಡು 2 ಗಂಟೆಗಳ ಕಾಲ ಇಟ್ಕೊಂಡು ನೀವು ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಬೇಕು. ಡೈ ಹಚ್ಚಿದ ಮೇಲೆ ಶಾಂಪೂನ ಬಳಸೋಕ್ಕೆ ಹೋಗಬಾರ್ದು. ಇವಾಗ ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಸಾಸಿವೆ ಎಣ್ಣೆ ವೀಕ್ಷಕರೇ. ಹೌದು, ಯಾಕಂದರೆ ಈ ಒಂದು ಚಳಿಗಾಲದಲ್ಲಿ ಶೀತ ಇರೋದ್ರಿಂದ ಸಾಸಿವೆ ಎಣ್ಣೆ ನಮ್ಮ ಸ್ಕ್ಯಾಲ್ಪ್ಗೆ ಒಂದು ಚೆನ್ನಾಗಿ ಉಷ್ಣತೆ ಕೊಡುತ್ತೆ. ಹಾಗೂ ನೀವು ಇದನ್ನು ಬಳಸೋದು ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು ವೀಕ್ಷಕರೇ. ನಾನಂತೂ ಇಲ್ಲಿ ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ. ಅದು ಕೂಡ ನಮ್ಮ ಕೂದಲಿಗೆ ಭಾಳಷ್ಟು ಬೆನಿಫಿಷಿಯಲ್ ಆಗಿ ಇರುತ್ತೆ. ಇವಾಗ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆಲ್ಲ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. 2 ಗಂಟೆಗಳ ಕಾಲ ಇಟ್ಕೊಂಡು ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಬೇಕು ವೀಕ್ಷಕರೇ. ವಾರದಲ್ಲಿ ಈ ಥರ 2 ಸಲ ಮಾಡ್ತಾ ಬನ್ನಿ. ಸ್ವಲ್ಪ ದಿನಗಳಲ್ಲೇ ನೀವು ನೋಡ್ತೀರಾ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ಬಳಸಬೇಕು ವೀಕ್ಷಕರೇ, ಅಂದರೆ ನಿಮಗೆ ರಿಸಲ್ಟ್ ಖಂಡಿತ ಸಿಗೋದು. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.